Hi friends, I am Priyanka Sindhur. Welcome back to my YouTube channel. Today we are going to discuss about where we have to use let and allow in sentences. I will explain in Kannada only. My mother lets me watch TV after dinner. ಇಲ್ಲಿ ನಾವು ಏನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಂದ್ರೆ let somebody do something. Let somebody do something. My mother let me watch TV after dinner. My mother let. My mother is a singular noun. Let's is a singular verb. Singular verb ಇದ್ದಾಗ ಎಸ್ ಬರ್ತೈತಿ ನೆನ್ಪಿಟ್ಕೊರಿ. Let somebody me ಅನ್ನೋದಿಲ್ಲಿ somebody do watch. Do ಅನ್ನೋದಿಲ್ಲಿ watch TV after something TV after dinner. My mother lets me watch TV after dinner. ಇದು ಲೆಟ್ ಮತ್ತು ಅಲೌಕ ಏನು ಡಿಫ್ರೆನ್ಸ್ ಅಂದ್ರೆ ಇಲ್ಲಿ ಅಲೌ ಇದ್ದಾಗ ಏನು ಯೂಸ್ ಮಾಡ್ತೀವಿ ಅಂದ್ರೆ ಅಲೌ somebody to do something. ಅಲೌ ಸಂಬಡಿ ಟು ಡೂ ಸಮಥಿಂಗ್. ಇಲ್ಲಿ ಏನು ಬರ್ತೈತಿ ಸಂಬಡಿ ಮುಂದೆ ಬೇಸ್ ಫಾರ್ಮ್ ಆಫ್ ವರ್ಬ್ ಬರ್ತೈತಿ ಅಂದರೆ ಇನ್ಫಿನಿಟಿವ್ ವರ್ಬ್. ಇನ್ಫಿನಿಟಿವ್ ವರ್ಬ್ ಅಂದರೆ ಟು ಪ್ಲಸ್ ಬೇಸ್ ಫಾರ್ಮ್ ಆಫ್ ವರ್ಬ್. ನೀವು ಇಲ್ಲಿ ಇನ್ಫಿನಿಟಿವ್ ವರ್ಬ್ ಬೇಸ್ ಫಾರ್ಮ್ ಆಫ್ ವರ್ಬ್ ಇದೆಲ್ಲ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳಕ್ಕೆ ಆಗತ್ತಿಲ್ಲ ಅಂದ್ರೆ ಜಸ್ಟ್ ಟು ಪ್ಲಸ್ V1 ಬರ್ತೈತಿ. ಇಷ್ಟು ನೆನಪಿಟ್ಕೊಳ್ಳಿ. ಅಲೌ ಸಂಬಡಿ ಇದ್ದಾಗ ಟು ಬರ್ತೈತಿ, ಲೆಟ್ ಸಂಬಡಿ ಇದ್ದಾಗ ಟು ಬರುವುದಿಲ್ಲ. ಮೈ ಮದರ್ ಲೆಟ್ಸ್ ಮೀ ವಾಚ್ TV ಆಫ್ಟರ್ ಡಿನ್ನರ್. ಲೆಟ್ಸ್ ಮೀ ಮುಂದಿಲ್ಲ ಏನು ಬಂದಿಲ್ಲ, ಟು ಬಂದಿಲ್ಲ. ಇಲ್ಲಿ ದೆ ಡಿಂಟ್ ಅಲೌ ಹಿಮ್ ಟು ಎಂಟರ್ ದ ಬಿಲ್ಡಿಂಗ್. ದೆ ಡಿಂಟ್ ಅಲೌ ಸಂಬಡಿ ಟು ಡೂ ಸಮಥಿಂಗ್. ಅಲೌ ಸಂಬಡಿ ಹಿಮ್ ಅಂದ್ರೆ ಸಂಬಡಿ ಟು ಡೂ something. Now we can use these words interchangeably. ಅಂದ್ರೆ my mother lets me watch TV after dinner ಐತಿ. ನಾವಿಲ್ಲಿ my mother allows me to watch TV after dinner. ಲೆಟ್ ಬಂದಿರೋದ್ರಿಂದ ಟು ಯೂಸ್ ಮಾಡಿಲ್ಲ. ನಾವು ಇದೇ ಸೆಂಟೆನ್ಸ್ನ ಅಲೌ ಯೂಸ್ ಮಾಡಿ ಮಾಡ್ಬೇಕಂದ್ರೆ my mother allows me to watch TV after dinner ಅಂತ ಹೇಳಿ ಯೂಸ್ ಮಾಡಿದ್ರು ಕರೆಕ್ಟ್. ದೇ ಡಿಂಟ್ ಅಲೌ ಹಿಮ್ ಟು ಎಂಟರ್ ದ ಬಿಲ್ಡಿಂಗ್. ದೇ ಡಿಂಟ್ ಲೆಟ್ ಹಿಮ್ ಎಂಟರ್ ದ ಬಿಲ್ಡಿಂಗ್ ಅಂದ್ರೂ ಕರೆಕ್ಟ್. ನಾವು ಲೆಟ್ ಯೂಸ್ ಮಾಡ್ರೆ ಅಲ್ಲಿ ಟು ಯೂಸ್ ಮಾಡೋದಿಲ್ಲ, ಅಲೌ ಯೂಸ್ ಮಾಡಿದ್ರೆ ಟು ಯೂಸ್ ಮಾಡ್ತೀವಿ. ಇದ್ರ ಡಿಫ್ರೆನ್ಸ್ ಇಷ್ಟ. ಇನ್ನೊಂದು ಎಕ್ಸಾಂಪಲ್, ದ ಕೋಚ್ ಲೆಟ್ ಅಸ್ ಪ್ಲೇ ಫಾರ್ ಅನದರ್ 10 minutes. ದ ಕೋಚ್ ಲೆಟ್ ಸಂಬಡಿ ಅಸ್ ಅನ್ನೋದು ಸಂಬಡಿ ಪ್ಲೇ do for another 10 minutes. Something is something. The coach let us play for another 10 minutes. Let somebody do something. Let ಇದ್ದ ಟು ಇರೋದಿಲ್ಲ. ಇದನ್ನ ನಾವು ಅಲೌ ಯೂಸ್ ಮಾಡಿ ಹೆಂಗೆ ಬರಿತೀವಿ ಅಂತ ಹೇಳ್ತೀನಿ. ದ ಕೋಚ್ ಅಲೌಡ್ ಅಸ್ ಟು ಪ್ಲೇ ಫಾರ್ ಅನದರ್ 10 minutes. ಇದೀಗ ಪಾಸ್ಟ್ ಫಾರ್ಮ್ದಾಗ ಐತಿ. ಪಾಸ್ಟ್ ಫಾರ್ಮ್ದಾಗ ಐತಿ ಅಂತ ಹೇಳಿ ನಿಮ್ಗೆ ಹೆಂಗೆ ಹೋಗ್ತೈತಿ, ಲೆಟ್ ಪಾಸ್ಟ್ ಫಾರ್ಮ್ದಾಗೂ ಲೆಟ್ ಇರ್ತೈತಿ, ಪ್ರೆಸೆಂಟ್ ಫಾರ್ಮ್ದಾಗೂ ಲೆಟ್ ಇರ್ತೈತಿ. ಅಕಸ್ಮಾತ್ ಇದು ಪ್ರೆಸೆಂಟ್ ಫಾರ್ಮ್ದಾಗಿದ್ರೆ ಲೆಟ್ಸ್ ಅಂತ ಬರ್ತಿತ್ತು. ದ ಕೋಚ್ ಲೆಟ್ಸ್ ಅಂತ ಹೇಳಿ ಇರ್ತೈತಿ ಪ್ರೆಸೆಂಟ್ ಫಾರ್ಮ್ದಾಗಿದ್ರೆ. ಲೆಟ್ ಅಷ್ಟೇ ಇರೋದ್ರಿಂದ ಇದು ಪಾಸ್ಟ್ ಫಾರ್ಮ್ ಅಂತ ಹೇಳಿ ಗೊತ್ತಾಗ್ತೈತಿ. ಅದಕ್ಕೆ ಇದನ್ನ ಅಲೌ ಯೂಸ್ ಮಾಡ್ಕೊಂಡ ಫಾಸ್ಟ್ ಫಾರ್ಮ್ದಾಗ ಹೆಂಗೆ ಚೇಂಜ್ ಮಾಡ್ತೀವಿ ಅಂದ್ರೆ ದ ಕೋಚ್ ಅಲೌಡ್ ಅಸ್ ಟು ಪ್ಲೇ ಫಾರ್ ಅನದರ್ 10 minutes. ದ ಕೋಚ್ ಅಲೌಡ್ ಅಸ್ ಟು ಪ್ಲೇ ಫಾರ್ ಅನದರ್ 10 minutes. ಲೆಟ್ ಇದ್ರೆ ಲೆಟ್ ಸಂಬಡಿ ಡೂ ಸಮಥಿಂಗ್. ಅಲೌ ಇದ್ರೆ ಅಲೌ ಸಂಬಡಿ ಟು ಡೂ ಸಮಥಿಂಗ್. ಟು ಅಲೌ ಬಂದಾಗ ಟು ಬರ್ತೈತಿ. ಪ್ಲೀಸ್ ಅಲೌ ಮೀ ಟು ಹೆಲ್ಪ್ ಯು. ಅಲೌ ಸಂಬಡಿ ಟು ಡೂ ಸಮಥಿಂಗ್. ಇಲ್ಲಿ ಅಲೌ ಬಂದೈತಿ, ಸೊ ಟು ಡೂ ಅಂತೇಳಿ ಯೂಸ್ ಮಾಡಿದ್ದೀವಿ. ಟು ಹೆಲ್ಪ್, ಪ್ಲೀಸ್ ಅಲೌ ಮೀ ಟು ಹೆಲ್ಪ್ ಯು. ಇದು ಗೊತ್ತಲ್ಲ. ನಾವಿಲ್ಲಿ ಲೆಟ್ನು ಯೂಸ್ ಮಾಡೋದು. ಪ್ಲೀಸ್ ಲೆಟ್ ಮೀ ಹೆಲ್ಪ್ ಯು. ಲೆಟ್ ಯೂಸ್ ಮಾಡ್ರೆ ಟು ಬರೋದಿಲ್ಲ. ಇಷ್ಟೇ ಡಿಫ್ರೆನ್ಸ್. ಲೆಟ್ ಯೂಸ್ ಮಾಡ್ರೆ ಟು ಬರೋದಿಲ್ಲ, ಅಲೌ ಯೂಸ್ ಮಾಡ್ರೆ ಟು ಬರ್ತೈತಿ.
ಅಲೌ ಸಂಬಡಿ ಟು ಡೂ ಸಮಥಿಂಗ್, ಲೆಟ್ ಸಂಬಡಿ ಡೂ ಸಮಥಿಂಗ್, ಇಷ್ಟ ಡಿಫ್ರೆನ್ಸ್. ಇನ್ನೊಂದು ಎಕ್ಸಾಂಪಲ್ ಇದು ಹೆಂಗೈತಂದ್ರೆ ಲೆಟ್ ಸಮಥಿಂಗ್ ಬಿ ಡನ್. ಅಲಾವ್ ಇದ್ದಾಗ ಏನು ಬರಿತೀವಿ? allow something to be done. Example ನೋಡ್ರಿ, you let your car be stolen. Let something be done. You let something be done. You let your car be stolen. ಇದು ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್ ಅನ್ನ ಬರ್ತೈತಿ. ಇದು ಸ್ಟ್ರಕ್ಚರ್ ನೆನಪಿಟ್ಕೊಂಡ್ಬಿಡ್ಬೇಕು ನೀವು. ಲೆಟ್ ಸಮಥಿಂಗ್ ಬಿ ಡನ್ ಅನ್ನೋದು ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್. ಇಲ್ಲಿ ಬಿ ಬಂದಾಗ ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್ ಬರ್ತೈತೆ ಅಂತ ಹೇಳಿ ಈ ಸ್ಟ್ರಕ್ಚರ್ ನೆನಪಿಟ್ಕೊಂಡ್ರೆ ನಿಮ್ಗೆ ಸೆಂಟೆನ್ಸ್ ಗೊತ್ತಾಗ್ತೈತಿ. ಮತ್ತು ನಿಮಗೆ ಎರರ್ ಫೈಂಡ್ ಮಾಡುವಾಗತ್ತು ಹಿಂಗೆ ಸೆಂಟೆನ್ಸ್ ಕೊಟ್ಟು ಲೆಟ್ ಬಂದಾಗ ಮುಂದೆ ಟು ಬಂದಿತ್ತಂದ್ರೆ ಅವ್ರು ಬರ್ದಿರ್ತಾರೆ. ಎರರ್ ಫೈಂಡ್ ಮಾಡೋದಿತ್ತಂದ್ರೆ ಲೆಟ್ ಬಂದು ಮುಂದೆ ಟೂ ಕೊಟ್ಟಿರ್ತಾರೆ, ಅಲ್ಲಿ ಟೂ ಬರೋದಿಲ್ಲ, ಅದ್ರ ನಮ್ಗೆ ಗೊತ್ತಾಗೋದಿಲ್ಲ. ಯಾಕಂದ್ರೆ ಫ್ಲೋದಾಗ ಹಂಗೆ ಓದ್ಬಿಟ್ಟಿರ್ತೀವಿ. ನೀವು ಜಸ್ಟ್ ಈ ಸ್ಟ್ರಕ್ಚರ್ ನೆನಪಿಟ್ಕೊಂಡ್ರೆ ನಿಮಗೆ ಎರರ್ ಡಿಟೆಕ್ಟ್ ಮಾಡೋದು ಈಸಿ ಆಗ್ತೈತಿ. ಯು ಲೆಟ್ ಯುವರ್ ಕಾರ್ ಬಿ ಸ್ಟೋಲನ್. ಲೆಟ್ ಸಮಥಿಂಗ್ ಬಿ ಡನ್. ಇದನ್ನ ಅಲಾವ್ ಯೂಸ್ ಮಾಡ್ಕೊಂಡು ಮಾಡ್ಬೋದು. ಯು ಅಲಾವ್ ಯುವರ್ ಕಾರ್ ಟು ಬಿ ಸ್ಟೋಲನ್. ಅಲಾವ್ ಬಂದಾಗ ಟು ಯೂಸ್ ಮಾಡ್ತೀವಿ. ಇನ್ನೊಂದು ಎಕ್ಸಾಂಪಲ್, ಡೋಂಟ್ ಲೆಟ್ ಯುವರ್ ಮೈಂಡ್ ಬಿ ಚೇಂಜ್ಡ್. ಡೋಂಟ್ ಲೆಟ್ ಸಮಥಿಂಗ್ ಬಿ ಡನ್. ಇದು ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್. ಲೆಟ್ ಸಮಥಿಂಗ್ ಬಿ ಡನ್. ಇದನ್ನ ಅಲಾವ್ ಯೂಸ್ ಮಾಡ್ಕೊಂಡು ಮಾಡ್ರೆ ಡೋಂಟ್ ಅಲಾವ್ ಯುವರ್ ಮೈಂಡ್ ಟು ಬಿ ಚೇಂಜ್ಡ್. ಅಲಾವ್ ಯೂಸ್ ಮಾಡ್ರೆ ಟು ಬರ್ತೈತಿ. ಈ ಸ್ಟ್ರಕ್ಚರ್ ಪ್ರಕಾರ ಮಾಡಬೇಕು. ಯು ಲೆಟ್ ಯುವರ್ ಕಾರ್ ಬಿ ಸ್ಟೋಲನ್. ಡೋಂಟ್ ಲೆಟ್ ಯುವರ್ ಮೈಂಡ್ ಬಿ ಚೇಂಜ್ಡ್. ಇದ ಲೆಟ್ ಯೂಸ್ ಮಾಡಿದಾಗ. ಇನ್ನು ಅಲಾವ್ ಯೂಸ್ ಮಾಡಿದಾಗ ಅವರ್ ಬಾಸ್ ನೆವರ್ ಅಲೌಸ್ ಅ ಸಿಂಗಲ್ ರೂಲ್ ಟು ಬಿ ಬ್ರೋಕನ್. ಅವರ್ ಬಾಸ್ ನೆವರ್ ಅಲೌ ಸಮಥಿಂಗ್. ಸಿಂಗಲ್ ರೂಲ್ ಇಸ್ ಅ ಸಮಥಿಂಗ್. ಅಲಾವ್ ಬಂದೈತಿ, ಇಲ್ಲಿ ಟು ಯೂಸ್ ಮಾಡೀವಿ. ಟು ಬಿ ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್. ಇಲ್ಲಿ V3 ಬರ್ತೈತಿ. ಇದು ನೆನ್ಪಿಟ್ಕೊಳ್ಳಿ. ಇದನ್ನ ಲೆಟ್ ಯೂಸ್ ಮಾಡಿ ಮಾಡ್ಬೋದು. ಅಂದ್ರೆ ನಾ ಏನು ಹೇಳಿದ್ರೆ ದೀಸ್ ವರ್ಡ್ಸ್ ಆರ್ ಇಂಟರ್ಚೇಂಜಬಲಿ ಯೂಸ್ಡ್. ಅಂದ್ರೆ ಲೆಟ್ ಯೂಸ್ ಮಾಡ್ರೆ ಟು ಯೂಸ್ ಮಾಡಲ್ಲ, ಅಲಾವ್ ಯೂಸ್ ಮಾಡ್ರೆ ಟು ಯೂಸ್ ಮಾಡ್ತೀವಿ, ಇಷ್ಟ ಡಿಫರೆನ್ಸ್. ದ ಮದರ್ ನೆವರ್ ಅಲೌಸ್ ಹರ್ ಬೇಬಿ ಟು ಬಿ ಹಾರ್ಮ್ಡ್. ದ ಮದರ್ ನೆವರ್ ಅಲೌಸ್ ಹರ್ ಬೇಬಿ. ಇದ ಅಲೌಸ್ ಸಮಥಿಂಗ್ ಟು ಬಿ ಡನ್. ಹಾರ್ಮ್ಡ್ ಅನ್ನೋದು past participle verb. The mother never allows her baby to be harmed. Allow something to be done. ಇಲ್ಲಿ ಈ ಸ್ಟ್ರಕ್ಚರ್ ನೆನಪಿಟ್ಕೋಬೇಕು. ಇರುವ 4 ಸ್ಟ್ರಕ್ಚರ್ ಅದಾವ. ಲೆಟ್ ಸಂಬಡಿ ಡೂ ಸಮಥಿಂಗ್, ಅಲೌ ಸಂಬಡಿ ಟು ಡೂ ಸಮಥಿಂಗ್, ಲೆಟ್ ಸಮಥಿಂಗ್ ಬಿ ಡನ್, ಅಲೌ ಸಮಥಿಂಗ್ ಟು ಬಿ ಡನ್. ಅಲಾವ್ ಇದ್ದಾಗ ಟು ಬರ್ತೈತಿ. ಇವು 4 ನೆನಪಿಟ್ಕೊಂಡ್ರೆ ಇದನ್ನ ಎಲ್ಲಿ ಯೂಸ್ ಮಾಡೋದತ್ತೆ ಗೊತ್ತಾಗುತ್ತೆ. ಮತ್ತು ಎರರ್ ಡಿಟೆಕ್ಷನ್ ಮಾಡಕ್ಕೆ ನಿಮ್ಗೆ ಭಾಳ ಹೆಲ್ಪ್ ಆಗುತ್ತೆ.